Hello dear students, welcome to tchr SSLC live classes. So today we are continuing with chemical reactions and equation live class. So in last class what we have studied, Nenpidya? Okay, let us quickly recap. So last class now types of reaction ಬಗ್ಗೆ ಕಲ್ತ್ವಿ. How many types of reactions is there? Yes, 4 types of reaction. So ಯಾವುದೆಲ್ಲ? Combination reaction, ನೆಕ್ಸ್ಟ್ ಕಾಂಬಿನೇಷನ್ ಅಂತ ಬಂದಾಗ ಅದರ ಉಲ್ಟಾ ಏನಾಗುತ್ತೆ? ಡಿಕಂಪೋಸಿಷನ್. ಸೊ ನೆಕ್ಸ್ಟ್ ಒನ್ ಈಸ್ ಡಿಕಂಪೋಸಿಷನ್ ರಿಯಾಕ್ಷನ್. And next, displacement reaction. And last one, double displacement reaction. Right? So, idnalku types of reaction ನಲ್ಲಿ ನಾವು 2 types ಅನ್ನ ಆಲ್ರೆಡಿ ಕಲ್ತಿದ್ದೀವಿ, ಹೌದಾ? ಯಾವುದೆಲ್ಲ? Yes, we have studied combination reaction and decomposition reaction in last class, right? So combination reaction ಅಂತ ಹೇಳಿದ್ರೆ ಏನು? What do you mean by combination reaction? Combination ಏನಾಗ್ತಾ ಇದೆ ಇಲ್ಲಿ? ಕಾಂಬಿನೇಷನ್ ಆಗ್ತಾ ಇದೆ ಅಂದ್ರೆ ಹೇಗೆ ಹೇಳ್ಬೋದು? two or more reactant combined to form only one product, right? So ಇದನ್ನ ನಾವು combination reaction ಅಂತ ಹೇಳುವಂಥದ್ದು. So what do you mean by decomposition reaction then? Decompose ಏನಾಗ್ತಾ ಇದೆ ಇಲ್ಲಿ? ಡಿಕಂಪೋಸ್ ಆಗ್ತಾ ಇದೆ ಅಂದ್ರೆ, so one particular reactant, suppose any one Z, I will consider Z is a reactant which decomposes to give to product. ಸೊ ಏನು ಹೇಳ್ಬೋದು ಇಲ್ಲಿ? ಕಾಂಬಿನೇಷನ್ ರಿಯಾಕ್ಷನ್ ನ ಉಲ್ಟಾ ಡಿಕಂಪೋಸಿಷನ್ ರಿಯಾಕ್ಷನ್ ಆಗುವಂಥದ್ದು, ರೈಟ್? ಸೊ ಇದೆರಡನ್ನ ಲಾಸ್ಟ್ ಕ್ಲಾಸ್ ಕಲ್ತ್ವಿ. ಇದ್ರ ಜೊತೆಗೆ ಮತ್ತೆ ನಾನು ಕಲ್ತಿದ್ವಿ ಎಂಡೋಥರ್ಮಿಕ್ ರಿಯಾಕ್ಷನ್, ಎಕ್ಸೋಥರ್ಮಿಕ್ ರಿಯಾಕ್ಷನ್, ರೈಟ್? ಪ್ರೆಸಿಪಿಟೇಷನ್ ರಿಯಾಕ್ಷನ್, ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್, ಎಂಡೋಥರ್ಮಿಕ್, precipitation, so ನೆನಪಿದ್ಯಾ ಏನು? ಎಕ್ಸೋಥರ್ಮಿಕ್ ರಿಯಾಕ್ಷನ್, ಎಂಡೋಥರ್ಮಿಕ್ ರಿಯಾಕ್ಷನ್ ಅಂಡ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಸೊ ಎಕ್ಸೋ ಹೀಟ್ ಈಸ್ ರಿಲೀಸ್ಡ್ ಹೇಳುವಾಗ್ಲೇ ಒಂದು ಟೋನಲ್ಲಿ ಹೇಳಿದ್ರೆ ನೆನಪಿರುತ್ತೆ. ಎಕ್ಸೋ ರಿಲೀಸ್ಡ್, ಎಂಡೋ ಅಬ್ಸಾರ್ಬ್ ಅಂದ್ರೆ ಏನಾಯ್ತು? ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಆಗ್ತಾ ಇದೆ ಅಂತ ಹೇಳಿ ಆದ್ರೆ ಅಲ್ಲಿ ಹೀಟ್ ಲಿಬರೇಟ್ ಆದ್ರೆ ಅಥವಾ ರಿಲೀಸ್ ಆದ್ರೆ ಸಚ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಂಡೋಥರ್ಮಿಕ್ ಅಂತ ಹೇಳಿದ್ರೆ ಏನು? ಹೀಟ್ ಈಸ್ ಅಬ್ಸಾರ್ಬ್, ಹೀಟ್ ಏನಾಗ್ತಾ ಇದೆ ಅಲ್ಲಿ? ಅಬ್ಸಾರ್ಬ್ ಆಗ್ತಾ ಇದೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಅದಕ್ಕೆ ಹೀಟ್ ಅನ್ನ ಸಪ್ಲೈ ಮಾಡಬೇಕು. ಓಕೆ, ಸೊ ನಮ್ಮ ಡೈಲಿ ಲೈಫಲ್ಲಿ ಒಂದು ಅಬ್ಸಾರ್ಬ್ ಆಗಿ ಆಗುವಂಥದ್ದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಏನು ಹೇಳ್ಬೋದು? ಕುಕ್ಕಿಂಗ್, ಹೌದಲ್ವಾ? ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗತ್ತೆ, ಹೌದಲ್ಲ? ಈಗ ಅಕ್ಕಿಯಿಂದ ಅನ್ನ ಆಗಬೇಕು, ಹೌದಲ್ವಾ? ಅಕ್ಕಿಯಿಂದ ಅನ್ನ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ನಾವು? ಹೀಟ್ ಅನ್ನ ಸಪ್ಲೈ ಮಾಡಬೇಕು, ಹೌದಲ್ವಾ? ಸೊ ಹೀಟ್ ಅನ್ನ ಸಪ್ಲೈ ಮಾಡಿದ್ರೆ ಆಗುವಂಥ ರಿಯಾಕ್ಷನ್ ಅನ್ನು ನಾವು ಎಂಡೋ ಅಂತ ಹೇಳಿದ್ರೆ, ಹೀಟ್ ರಿಲೀಸ್ ಆಗ್ತಿದೆ, ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಆಗ್ಬೇಕಿದ್ರೆ ಹೀಟ್ ರಿಲೀಸ್ ಆಗ್ತಿದೆ ಅಂತ, ಸಚ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅಂಡ್ ಪ್ರೆಸಿಪಿಟೇಷನ್ ರಿಯಾಕ್ಷನ್, ಏನಿದು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದ್ರೆ? ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಆಗ್ತಿರ್ಬೇಕಿದ್ರೆ ಅಲ್ಲಿ ಏನಾದ್ರೂ ರೆಸಿಡ್ಯೂ ಟೈಪ್ ಪ್ರೆಸಿಪಿಟೇಟ್ ಫಾರ್ಮ್ ಆದ್ರೆ ಅದನ್ನ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಹೇಳಿ
ಕರಿಯುವಂಥದ್ದು. ಸೊ ದಿಸ್ ಇಸ್ ಅಬೌಟ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಎಂಡೋಥರ್ಮಿಕ್ ರಿಯಾಕ್ಷನ್ ಅಂಡ್ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಸೊ ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. ಇನ್ ಟುಡೇಸ್ ಸೆಷನ್ ಏನ್ ಮಾಡ್ಲಿಕ್ಕಿದ್ದೇವೆ, ಏನ್ ಕಲಿಲಿಕ್ಕಿದ್ದೇವೆ? ಎಸ್, ಒನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, another one is double displacement reaction. ಸೊ ಇಲ್ಲಿ ನೇಮ್ ಹೇಳ್ತಾ ಇದೆ ಡಿಸ್ಪ್ಲೇಸ್, ಡಬಲ್ ಡಿಸ್ಪ್ಲೇಸ್ ಅಂದ್ರೆ ಏನಾಯ್ತು, ಯಾವುದೋ ಒಂದು ರಿಯಾಕ್ಷನ್ ಆಗ್ಬೇಕಿದ್ರೆ ಅಲ್ಲಿ ಎಲಿಮೆಂಟ್ಸ್, ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗುವಂತಹ ಎಲಿಮೆಂಟ್ಸ್ ತನ್ನ ಪ್ಲೇಸ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇದೆ. ಪ್ರಾಡಕ್ಟ್ ಆಗ್ಬೇಕಿದ್ರೆ ತನ್ನ ಪ್ಲೇಸ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇದೆ. ಜನರಲ್ ನಾವು ನೇಮ್ ನೋಡಿದಾಗ ಏನ್ ಹಾಕ್ಬೋದು, ಒಂದು ಗೆಸ್ ಮಾಡ್ಬೋದು. ಓಕೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಆರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಏನ್ ಆಗತ್ತೆ ಅಂತ ಕೇಳಿದ್ರೆ ಮೇ ಬಿ ಸಮ್ ಅಯಾನ್ಸ್ ಆರ್ ಆಟಮ್ಸ್ ನ ಪ್ಲೇಸ್ ಡಿಸ್ಪ್ಲೇಸ್ ಆಗ್ತಾ ಇದೆ. ಹೇಗೆ? ಲೆಟ್ ಸ್ಟಡಿ. ಓಕೆ, first one, displacement reaction. So when an element displaces another element from its compound, a displacement reaction occurs. ಅರ್ಥ ಆಯ್ತಾ ಏನಾದ್ರು? ಇಲ್ಲ ಅಲ್ವಾ? ಸೊ ಒಂದು ಎಕ್ಸಾಂಪಲ್ ಅನ್ನ ನೋಡ್ತಾ ಹೋಗೋಣ. ಸೊ ನನ್ನ ಹತ್ರ 2 ಅಯನ್ ನೇಲ್ ಇದೆ. 2 ಅಯನ್ ನೇಲ್ ಅನ್ನು ನಾನು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಏನ್ ಮಾಡ್ತೀನಿ, ಟೋಟಲ್ 3 ಅಯನ್ ನೇಲ್ ಅನ್ನ ತಗೊಳ್ತೇನೆ. ಸೊ ಅದರಲ್ಲಿ 2 ಅಯನ್ ನೇಲ್ ಅನ್ನ ಟೈ ಮಾಡಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡ್ತೇನೆ. ಅಂಡ್ ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನ ಹಾಗೆ ತಗೊಳ್ತೇನೆ ಫಾರ್ ರೆಫರೆನ್ಸ್. ಆಸ್ ವಿ ನೋ ಕಾಪರ್ ಸಲ್ಫೇಟ್ ನ ಸೊಲ್ಯೂಷನ್ ಕಲರ್ ಏನಿರುತ್ತೆ, ಇಟ್ ಇಸ್ ಬ್ಲೂ, ಹೌದಲ್ವಾ? ಸೊ ಅಯರ್ನ್ ನೇಲ್ ನಾನು ಡಿಪ್ ಮಾಡಿಬಿಟ್ಟು ಆಲ್ಮೋಸ್ಟ್ 20 ಮಿನಿಟ್ಸ್ ಹಾಗೆ ಬಿಡ್ತೀನಿ. ಅದನ್ನ ಏನ್ ಮಾಡ್ತೀನಿ, 20 ಮಿನಿಟ್ಸ್ ಅನ್ನ ಬಿಟ್ಬಿಡ್ತೀನಿ. ಆಫ್ಟರ್ 20 ಮಿನಿಟ್ಸ್ ನಾನು ನೇಲನ್ನ ತೆಗೆದು ನೋಡಿದ್ರೆ, ಸೊ ಇನ್ನೊಂದು ನೇಲ್ ಜೊತೆ ಕಂಪೇರ್ ಮಾಡಿದ್ರೆ ನಾನು ನೇಲಲ್ಲಿ ಕಲರ್ ಚೇಂಜ್ ಅನ್ನು ಅಬ್ಸರ್ವ್ ಮಾಡ್ತೇನೆ. ಆಸ್ ವೆಲ್ ಆಸ್ ದ ಸೊಲ್ಯೂಷನ್ ಎಲ್ಲಿ ನಾವು ಡಿಪ್ ಮಾಡಿದಂತಹ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅದರ ಕಲರ್ ಅನ್ನ ಫೇಡ್ ಮಾಡ್ತಾ ಹೋಗ್ತಾ ಇದೆ. ಯಾಕಾಯ್ತು ಈ ರಿಯಾಕ್ಷನ್? ಬ್ಲೂ ಕಲರ್ ತನ್ನ ಕಲರ್ಸ್ ಅನ್ನ ಫೇಡ್ ಮಾಡ್ತಾ ಹೋಗ್ತಾ ಇದೆ ಅಂಡ್ ಅಯನ್ ನೇಲ್ ಕಲರ್ ಚೇಂಜ್ ಸ್ವಲ್ಪ ಬ್ರೌನಿಶ್ಗೆ ಟರ್ನ್ ಆಗಿದೆ. ವೈ ಇಟ್ ಈಸ್ ಸೋ? ಬಿಕಾಸ್ ಹಿಯರ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್. ಸೊ ಯಾವ ಅಯಾನ್ ನ ಮಧ್ಯೆ ಡಿಸ್ಪ್ಲೇಸ್ಮೆಂಟ್ ಏನಾಗ್ತಿದೆ? ಲೆಟ್ ಅಸ್ ಸಿ. ಸೊ ರಿಯಾಕ್ಷನ್ ವಿತ್ ಅಯಾನ್ ಅಂಡ್ ಕಾಪರ್ ಸಲ್ಫೇಟ್. ಸೊ ಅಯಾನ್ ಸಿಂಬಲ್ ಏನು? Fe, which is react with copper sulfate solution, that is CuSO4, copper sulfate, to give. ಸೊ ಇಲ್ಲಿ ಡಿಸ್ಪ್ಲೇಸ್ ಆಗ್ತಾ ಇದೆ. ಯಾವುದು ಡಿಸ್ಪ್ಲೇಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಅಯನ್ ನೇಲಲ್ಲಿರುವಂತಹ ಅಯನ್ ಸೊಲ್ಯೂಷನ್ ಅಲ್ಲಿರುವಂತಹ ಕಾಪರ್ ಅನ್ನ ಡಿಸ್ಪ್ಲೇಸ್ ಮಾಡ್ತಾ ಇದೆ, ವಿಚ್ ಇಸ್ ಡಿಸ್ಪ್ಲೇಸ್. ಸೊ ಇಲ್ಲಿ ಏನ್ ನಮಗೆ ಪ್ರಾಡಕ್ಟ್ ಸಿಗ್ಬೇಕು? FeSO4. ಸೊ ಫೇಡ್ ಆದಂತಹ ಸೊಲ್ಯೂಷನ್ ಅಲ್ಲಿ ಅಯನ್ ಕಂಟೆಂಟ್ ನ ಕಾಪರ್ ಕಂಟೆಂಟ್ ನ ಬದಲು ಅಯನ್ ಕಂಟೆಂಟ್ ಇದೆ. ಅಂದ್ರೆ ಸೊಲ್ಯೂಷನ್ ಅಲ್ಲಿ ಕಾಪರ್ ಅನ್ನ ಅಯನ್ ರಿಪ್ಲೇಸ್ ಮಾಡಿದೆ. ಅಂಡ್ ನೇಲಲ್ಲಿ ಏನಪ್ಪ ಬ್ರೌನಿಶ್ ಕಲರ್ ಅಂತ ಕೇಳಿದ್ರೆ, ವಿಚ್ ಈಸ್ ಕಾಪರ್. ಸೊ ಇಲ್ಲಿ ಏನಾಯ್ತು ಒಬ್ಸರ್ವ್ ಮಾಡಿದ್ರೆ, ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಆರ್ ಒನ್ ಪರ್ಟಿಕ್ಯುಲರ್ ಅಯಾನ್ ಏನ್ ಮಾಡ್ಕೊಂಡಿದೆ, ತನ್ನ ಪ್ಲೇಸಸ್ ಅನ್ನ ಡಿಸ್ಪ್ಲೇಸ್ ಮಾಡ್ಕೊಂಡಿದೆ, ರೈಟ್? ಸೊ ಇಂಥ ರಿಯಾಕ್ಷನ್ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಾಯ್ತು, ಪ್ಲೇಸ್ಮೆಂಟ್ ಅಲ್ಲಿ ಚೇಂಜಸ್, ರೈಟ್? ಸೊ ಸಮ್ ಮೋರ್ ಎಕ್ಸಾಂಪಲ್ಸ್ ಅನ್ನ ನೋಡೋಣ. Zinc react with copper sulfate to give zinc sulfate along with copper. ಸೊ ಇಲ್ಲೂ ಏನು ಅಬ್ಸರ್ವ್ ಮಾಡಿದ್ವಿ, ಜಿಂಕ್ ಕಾಪರ್ ಸಲ್ಫೇಟ್ ಅಲ್ಲಿ ಯಾವುದನ್ನ ರಿಪ್ಲೇಸ್ ಮಾಡ್ತಾ ಇದೆ, ಕಾಪರ್ ಅನ್ನ ಡಿಸ್ಪ್ಲೇಸ್ ಮಾಡ್ತಾ ಇದೆ. ಓನ್ಲಿ ಒನ್, ಹೌದಲ್ವಾ? ಒಂದೇ ಆಗ್ತಾ ಇದೆ ಇಲ್ಲಿ.
ನೀವು ಸ್ಕೂಲಲ್ಲಿ ಕ್ಲಾಸಲ್ಲೂ ಮಾಡಿರಬಹುದು. ಸುಮ್ಮನೆ ದಿನಾ ಫಸ್ಟ್ ಬೆಂಚಲ್ಲಿ ಕೂತು ಅಥವಾ ಸೆಕೆಂಡ್ ಬೆಂಚಲ್ಲಿ ಕೂತು ಬೋರ್ ಆಗಿದ್ರೆ ಏನು ಮಾಡ್ತಾರೆ, ಅಥವಾ ಏನು ಮಾಡ್ತೀರಿ, ಇವತ್ತೊಂದು ದಿವಸ ನಾನು ಅಲ್ಲಿ ಕೂತ್ಕೊಳ್ತೀನಿ, ನೀನು ಇಲ್ಲಿ ಕೂತ್ಕೊಳ್ತೀಯಾ, ಹೌದಲ್ವಾ? ಸಪೋಸ್ ಫ್ರೀ ಪೀರಿಯಡ್ ಇದ್ದಾಗ ನೀವು ನಿಂತಲ್ಲೇ ಇರ್ತೀರಾ? ಇಲ್ಲ ಅಲ್ವಾ? ಅದೇ ಥರ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗ್ತಿರೋದು. ನೀವೇ ನಿಮಗೆ ಇದನ್ನು ಕ್ಲಾಸ್ ರೂಮಿಗೆ ಕನ್ವರ್ಟ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಬೋದು. ಹೇಗೆ? ನೀವು ಮತ್ತು ನಿಮ್ಮ ಬೆಸ್ಟ್ ಫ್ರೆಂಡ್ ಒಂದೊಂದು ಬೆಂಚಲ್ಲಿ ಕೂತ್ಕೊಂಡಿದ್ದೀರಾ ಅಂದ್ಕೊಳ್ಳಿ, ಅಥವಾ ನೀವು ಫಸ್ಟ್ ಬೆಂಚಲ್ಲಿ ಇದ್ದೀರಿ, ನಿಮ್ಮ ಬೆಸ್ಟ್ ಫ್ರೆಂಡ್ ಥರ್ಡ್ ಬೆಂಚಲ್ಲಿ ಇದ್ದಾರೆ. ಸೊ ನಿಮಗೆ ನಿಮ್ಮ ಬೆಸ್ಟ್ ಫ್ರೆಂಡ್ ಹತ್ರ ಕೂತ್ಕೊಳ್ಬೇಕು. ಏನು ಮಾಡ್ತೀರಿ? ಅವಳ ಪಕ್ಕ ಯಾರೋ ಕೂತ್ಕೊಳ್ಳಿರೋದನ್ನ ನಿಮ್ಮ ಪ್ಲೇಸಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿ ನೀವು ಅಲ್ಲಿ ಹೋಗ್ತೀರಿ. ಸೊ ಅಲ್ಲಿ ಏನು ಡಿಸ್ಪ್ಲೇಸ್ ಆಯಿತು? ಓನ್ಲಿ ಒನ್ ಮೆಂಬರ್, ಹೌದಲ್ಲ? ನೀವು ನಿಮ್ಮಲ್ಲೇ ಡಿಸ್ಪ್ಲೇಸ್ ಮಾಡ್ಕೊಂಡಿದ್ದೀರಿ, ಹೌದಲ್ವಾ? ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹಾಗಾದ್ರೆ ಏನಪ್ಪ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ ಪಿ ಬಿ ಅಂತ ಹೇಳಿದ್ರೆ ಏನು ಮಕ್ಕಳೇ? ಲೆಡ್. ಸೊ ಲೆಡ್ react with CuCl2 copper chloride solution to give lead chloride along with copper. So ಇಲ್ಲಿ lead ಮತ್ತೆ copper places ಅನ್ನ displace ಮಾಡ್ಕೊಳ್ತಾ ಇದೆ. So this is a displacement reaction. Next, double displacement reaction. Two different atoms or group of atoms or ions are exchanged in double displacement reaction. ಅಲ್ಲಿ ಏನಾಗ್ತಾ ಇದೆ ಮೇನ್ಲಿ? ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಏನಾಗಿತ್ತು ಮಕ್ಕಳೇ? ಓನ್ಲಿ ಒನ್ ಆಟಮ್, ರೈಟ್? ಒನ್ ಆಟಮ್ ಆರ್ ಅಯಾನ್. ಆದ್ರೆ ಇಲ್ಲಿ ಏನು ಡಬಲ್ ಡಿಸ್ಪ್ಲೇಸ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ, ಡಬಲ್ ಅಂದ್ರೆ 2. ಸೊ ಇಲ್ಲಿ ಏನಾಗ್ತಿದೆ? 2 ಡಿಫ್ರೆಂಟ್ ಆಟಮ್ಸ್ ಆರ್ ಗ್ರೂಪ್ಸ್ ಆಫ್ ಆಟಮ್, ಒಂದ ಆಟಮ್ಸ್ ಆಗಿರಬಹುದು ಅಥವಾ ಗ್ರೂಪ್ಸ್ ಆಫ್ ಆಟಮ್ ಆಗಿರ್ಬೋದು, ಏನ್ ಮಾಡ್ತಾ ಇದೆ ಅಲ್ಲಿ? ತನ್ನ ಪ್ಲೇಸಸ್ ಅನ್ನ ಡಿಸ್ಪ್ಲೇಸ್ ಮಾಡ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ಸೋಡಿಯಂ ಸಲ್ಫೇಟ್. ಸೋಡಿಯಂ ಸಲ್ಫೇಟ್ ನ ಫಾರ್ಮುಲಾ ಏನ್ ಮಕ್ಕಳೇ? Na2SO4. ಸೊ ಸಪೋಸ್ ನಿಮಗೆ ಎಕ್ಸಾಮ್ ಅಲ್ಲೆಲ್ಲ ಬರಿಬೇಕಿದ್ರೆ Na2SO4 ನೆನ್ಪುಳಿಯೋದಿಲ್ಲ, ಏನ್ ಮಾಡಬೇಕು? ಸಿಂಪಲ್ ಮಕ್ಕಳೇ, ಸೋಡಿಯಂ ಅಂತ ಹೇಳಿದ್ರೆ ಏನು, ಸಲ್ಫೇಟ್ ಅಂತ ಹೇಳಿದ್ರೆ ಏನು ಅಂತ ನೆನ್ಪಿಟ್ಕೋಬೇಕು. 9th ಅಲ್ಲಿ ಕಲ್ತಿದ್ದೀರಿ ಹೌ ಟು ರೈಟ್ ಸೊಲ್ಯೂಷನ್ ಯೂಸಿಂಗ್ ಅಯಾನ್ಸ್, ಹೌದಾ? ಫಾರ್ಮುಲಾ ಹೇಗೆ? Na ವಿಚ್ ಚಾರ್ಜ್ ಪ್ಲಸ್, ಹೌದಾ? ಸಲ್ಫೇಟ್ ಏನು? SO4 2-. ನೆನ್ಪಿದ್ದಿಲ್ಲ ಮಕ್ಳು ಇದು? ಸೊ ಏನಾಗತ್ತೆ ಇಲ್ಲಿ? Na2SO4. ಸೊ ನಿಮಗೆ ಸಿಂಗಲ್ ಆಟಮ್ಸ್ ಆರ್ ಗ್ರೂಪ್ಸ್ ನ ನೇಮಿಂಗ್ ಮಾಡೋದು ಹೇಗೆ ಗೊತ್ತಿದ್ರೆ ನಿಮಗೆ ಇಲ್ಲಿ ಮರ್ತು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮರ್ತು ಹೋದ್ರು ನೀವೇ ಬರ್ಕೋಬಹುದು, ರೈಟ್? ಸೊ ಇಲ್ಲಿ ಬೇರಿಯಂ sodium sulfate react with barium chloride. So again barium ಅಂತ ಹೇಳಿದ್ರೆ ಏನು ಮಕ್ಕಳೇ? Ba2+. ಕ್ಲೋರೈಡ್ ಅಂತ ಹೇಳಿದ್ರೆ ಏನು? Cl-. ಅಗೇನ್ ಏನಾಗತ್ತಾಗ? ಚಾರ್ಜಸ್ ಅನ್ನ ಕ್ರಾಸ್ ಮಾಡೋಣ. BaCl2. ಸೊ ಬೇರಿಯಂ ಕ್ಲೋರೈಡ್ ಅಂತ ಹೇಳಿದ್ರೆ ಏನು? BaCl2. So sodium sulfate and barium chloride react to give mainly ಈಗ ಪ್ರಾಡಕ್ಟ್ ಅನ್ನ ಗಮನಿಸಬೇಕು. ಬೇರಿಯಂ ಸಲ್ಫೇಟ್, ಬೇರಿಯಂ ಸಲ್ಫೇಟ್ along with sodium chloride. So BaSO4 ಹೇಗೆ ಮಕ್ಕಳೇ? ಜಸ್ಟ್ ಗ್ಲಾನ್ಸ್ ಮಾಡ್ತಾ ಇದ್ದೀನಿ. ಯು ಹ್ಯಾವ್ ಟು ರಿಮೆಂಬರ್ SO4 2-. ಚಾರ್ಜಸ್ ಏನಿದೆ ಇಲ್ಲಿ? 2 + 2 - 2 ವಿಚ್ ಇಸ್ ಕ್ಯಾನ್ಸಲ್ಡ್ ಅಂಡ್ BaSO4 ನಮ್ಗೆ ಸಿಗತ್ತೆ. ಸೊ ಇಲ್ಲಿ NaCl. ಸೊ ಬ್ಯಾಲೆನ್ಸ್ ಮಾಡಬೇಕಿದ್ರೆ ಮಕ್ಕಳು ಇಲ್ಲಿ Na2 ಇದೆ, Cl2 ಇದೆ. ಸೊ 2NaCl. ಸೊ ನಾವು ಅಬ್ಸರ್ವ್ ಮಾಡುವ ರಿಯಾಕ್ಷನ್ ಅನ್ನ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗಬೇಕಿದ್ರೆ ಕಂಡೀಷನ್ ಏನು? 2 ಆಟಮ್ಸ್ ಆರ್ ಗ್ರೂಪ್ಸ್ ಆಫ್ ಆಟಮ್, ಹೌದಲ್ವಾ? ಆಟಮ್ ಅಥವಾ ಗ್ರೂಪ್ಸ್ ಆಫ್ ಆಟಮ್ ಆರ್ ಎಕ್ಸ್ಚೇಂಜ್ ಆಗಬೇಕು. ಅಲ್ಲಿ ಏನಾಗಬೇಕು? ಎಕ್ಸ್ಚೇಂಜ್. ಸೊ ಇಲ್ಲಿ ಗಮನಿಸಿದ್ರೆ
ಸೋಡಿಯಂ ಜೊತೆ ಸಲ್ಫೇಟ್ ಇದೆ ರಿಯಾಕ್ಟೆಂಟ್ ಅಲ್ಲಿ, ಪ್ರಾಡಕ್ಟ್ ಅಲ್ಲಿ ಯಾವ್ದ್ರ ಜೊತೆ ಸಲ್ಫೇಟ್ ಇದೆ? ಬೇರಿಯಂ ಜೊತೆ ಸಲ್ಫೇಟ್ ಇದೆ. ಸೊ ಇಲ್ಲಿ ಏನಾಯ್ತು? ಬೇರಿಯಂ ಮತ್ತೆ ಸೋಡಿಯಂ ಕ್ಲೋರೈಡ್ ಜೊತೆ ಎಕ್ಸ್ಚೇಂಜ್ ಆಗಿದೆ. ಬೇರಿಯಂ ಸಲ್ಫೇಟ್, ಬೇರಿಯಂ ಸಲ್ಫೇಟ್, ಹೌದಲ್ವಾ? ಸೊ ಇಲ್ಲೇನಾಗಿದೆ? 2 ಡಿಫ್ರೆಂಟ್ ಆಟಮ್ಸ್ ಆರ್ ಗ್ರೂಪ್ ಎಕ್ಸ್ಚೇಂಜ್ ಆಗಿದೆ, ಹೌದಲ್ವಾ? ಸೊ ಇದನ್ನ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್. ಸೊ ನೇಮ್ ಅಲ್ಲೇ ಇದೆ ಡಬಲ್. ಸೊ 2 ಡಿಫ್ರೆಂಟ್ ಗ್ರೂಪ್ಸ್ ಆರ್ ಆಟಮ್ಸ್ ಇಲ್ಲಿ ಎಕ್ಸ್ಚೇಂಜ್ ಆದ್ರೆ ಅದನ್ನ ನಾವು ಡಬಲ್ ಡಿಸ್ಪ್ಲೇಸ್ ಅಂತ ಹೇಳಿ ಹೇಳುವಂಥದ್ದು. ಸೊ ದಿಸ್ ಇಸ್ ಅಬೌಟ್ ಟೈಪ್ಸ್ ಆಫ್ ರಿಯಾಕ್ಷನ್. ಸೊ 4 ಟೈಪ್ ಅಲ್ಲಿ ಕೂಡ ಎಕ್ಸಾಂಪಲ್ ಡೆಫಿನೇಷನ್ಸ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಎಲ್ಲಿ ಬೇಕಿದ್ರು ಈ ಪ್ರಶ್ನೆಗಳನ್ನ ಕೇಳಬಹುದು ಎಕ್ಸಾಮ್. ನೆಕ್ಸ್ಟ್ ಕಾನ್ಸೆಪ್ಟ್, ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್. ಈ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಅಂತ ಹೇಳೋ ಮೊದಲು ವಾಟ್ ಯು ಮೀನ್ ಬೈ ಆಕ್ಸಿಡೇಷನ್ ಅಂಡ್ ವಾಟ್ ಯು ಮೀನ್ ಬೈ ರಿಡಕ್ಷನ್ ಅದನ್ನ ಕಲಿಬೇಕು. ಸೊ ಆಕ್ಸಿಡೇಷನ್ is the gain of oxygen or loss of hydrogen. ಈ ತರ ಹೇಳಿದ್ರೆ ಕನ್ಫ್ಯೂಷನ್ಸ್ ಆಗತ್ತೆ, ಅರ್ಥ ಆಗಲ್ಲ. ಸೊ ಫಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಹೇಗೆ ಅಂತ ನೋಡ್ಕೊಳ್ಳೋಣ, ಆಮೇಲೆ ಡೆಫಿನೇಷನ್ ನೋಡೋಣ. ಸೊ ನಾನೀಗ ಕಾಪರ್ ಪೌಡರ್ ಅನ್ನ ಹೀಟ್ ಮಾಡ್ತೇನೆ. ಸನ್ಲೈಟ್ಗೆ ಹೀಟ್ ಮಾಡಿದಾಗ ಕಾಪರ್ ಪೌಡರ್ನ ಮೇಲೆ ಒಂದು ಸ್ವಲ್ಪ ಬ್ರೌನಿಶ್ ಲೇಯರ್ ಫಾರ್ಮ್ ಆಗತ್ತಾ ಹೋಗುತ್ತೆ. ಸೊ ಇದೇನು ಅಂತ ಕೇಳಿದ್ರೆ, ಕಾಪರ್ನ ಮೇಲೆ ಕಾಪರನ್ನು ನಾನು ಎಲ್ಲಿಗೆ ಎಕ್ಸ್ಪೋಸ್ ಮಾಡಿದ್ದೇನೆ? ಏರಿಗೆ ಎಕ್ಸ್ಪೋಸ್ ಮಾಡಿದ್ದೇನೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂತ ತಿಳ್ಕೊಳ್ಳುವ. ಸೊ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿದ್ದೇನೆ. ಸೊ ಕಾಪರನ್ನ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿದಾಗ ನನಗೆ ಕಾಪರ್ ಆಕ್ಸೈಡ್ ಸಿಕ್ತು. ಏನ್ ಸಿಕ್ತು? ಕಾಪರ್ ಆಕ್ಸೈಡ್. ಸೊ ಇಲ್ಲಿ ಆಕ್ಸಿಡೇಷನ್ ಅಂತ ಹೇಳಿದ್ರೆ ಕಾಪರ್ ಏನಾಯ್ತು? ಹೀಟ್ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿದಾಗ ಕಾಪರ್ ಆಕ್ಸೈಡ್. ಸೊ ಇಲ್ಲಿ ಆಕ್ಸಿಡೇಷನ್ ಇಸ್ ದ ಗೇನ್ ಆಫ್ ಆಕ್ಸಿಜನ್. ಒಂದು ರಿಯಾಕ್ಷನ್ ಅಲ್ಲಿ ಆಗ್ತಿದೆ, ಆ ರಿಯಾಕ್ಷನ್ ನಲ್ಲಿ ಗೇನ್ ಆಫ್ ಆಕ್ಸಿಜನ್ ಆಯ್ತು ಅಂದ್ರೆ ಏನು? ರಿಯಾಕ್ಟೆಂಟ್ ಅಲ್ಲಿ ಏನು ಇತ್ತು ಅದಕ್ಕಿಂತ ಜಾಸ್ತಿ ಆಕ್ಸಿಜನ್ ಇದೆ ಅಂತ ನೆನಪಿಟ್ಕೊಳ್ಬಹುದು. ಗೇನ್, ಆಕ್ಸಿಜನ್ ನ ಗೇನ್ ಮಾಡ್ಕೊಂಡಿದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ರಿಯಾಕ್ಷನ್ ಆಗ್ಬೇಕಿದ್ರೆ ಅಲ್ಲಿ ಆಕ್ಸಿಜನ್ ಇಲ್ವೇ ಇಲ್ಲ, 0 ಆಕ್ಸಿಜನ್, ಓನ್ಲಿ ಕಾಪರ್ ಇದೆ. ಬಟ್ ಪ್ರಾಡಕ್ಟ್ ಅಲ್ಲಿ ಅಬ್ಸರ್ವ್ ಮಾಡಿ ಏನಿದೆ ಅಲ್ಲಿ? ಆಕ್ಸಿಜನ್ ಗೇನ್ ಆಗಿದೆ, ಕಾಪರ್ ಆಕ್ಸೈಡ್ ಸಿಕ್ಕಿದೆ, ರೈಟ್? ಸೊ ಈಗ ಸಿಕ್ಕಿದಂತಹ ಕಾಪರ್ ಆಕ್ಸೈಡ್ಗೆ ನಾನು ಹೈಡ್ರೋಜನ್ ಗ್ಯಾಸ್ ಅನ್ನ ಪಾಸ್ ಮಾಡ್ತೇನೆ. CuO ಏನ್ ಮಾಡ್ತೇನೆ? ಹೈಡ್ರೋಜನ್ ಗ್ಯಾಸ್ ಅನ್ನ ಪಾಸ್ ಮಾಡಿದಾಗ ನನ್ಗೆ Cu ಪ್ಲಸ್ H2O ಸಿಕ್ತು. ಓಕೆ, ಸೊ ಇಲ್ಲಿ ಏನಾಯ್ತು? Cu ಲಾಸ್ ಆಫ್ ಆಕ್ಸಿಜನ್ ಆಗಿದೆ. ರಿಡಕ್ಷನ್ ಇಸ್ ದ ಲಾಸ್ ಆಫ್ ಆಕ್ಸಿಜನ್. ರಿಯಾಕ್ಟೆಂಟ್ ಅಲ್ಲಿ ಆಕ್ಸಿಜನ್ ಇತ್ತು, ಬಟ್ ಪ್ರಾಡಕ್ಟ್ ಅಲ್ಲಿ ನಂಗಲ್ಲಿ ಆಕ್ಸಿಜನ್ ಇಲ್ಲ. ಸೊ ಏನಾಯ್ತಲ್ಲಿ? ರಿಯಾಕ್ಷನ್ ಆಗ್ಬೇಕಿದ್ರೆ ಲಾಸ್ ಆಫ್ ಆಕ್ಸಿಜನ್, ಲಾಸ್ ಆಗಿದೆ. ಯಾವುದು? ಆಕ್ಸಿಜನ್. ಸೊ ದಿಸ್ ಇಸ್ ಅ ರಿಡಕ್ಷನ್ ರಿಯಾಕ್ಷನ್. ಸೊ ಹಾಗಾದ್ರೆ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಏನು? What do you mean by oxidation and reduction reaction? So ಇಲ್ಲೇ ಬರೆಯುವುದಾದ್ರೆ plus H2 to give Cu plus
H2O. ಸೊ ನಮಗೆ ಗೊತ್ತು ಗೈನ್ ಆಫ್ ಆಕ್ಸಿಜನ್, ಜಿ ಅಂತ ಹೇಳಿದ್ರೆ ಗೈನ್ ಆಫ್ ಆಕ್ಸಿಜನ್ ಆಕ್ಸಿಡೇಷನ್, ಗೋ ಅಂತ ನೆನ್ಪಿಟ್ಕೊಂಡು ಸಾಕು ನೀವು. GOO, ಗೈನ್ ಆಫ್ ಆಕ್ಸಿಜನ್ ಆಕ್ಸಿಡೇಷನ್, ಲಾಸ್ ಆಫ್ ಆಕ್ಸಿಜನ್ ರಿಡಕ್ಷನ್. ಓಕೆ, ಇಲ್ಲೀಗ ಗೈನ್ ಆಫ್ ಆಕ್ಸಿಜನ್ ಎಲ್ಲಾಗಿದೆ ನೋಡೋಣ. ಫಸ್ಟ್ ಒಂದು ರಿಯಾಕ್ಷನ್ ಇದೆ ಇಲ್ಲಿ, ಹೈಡ್ರೋಜನ್ ವಾಟರ್ ಮಾಲಿಕ್ಯೂಲ್ ಆಗಿದೆ, ಹೌದಲ್ವಾ? ಸೊ ಇಲ್ಲಿ ಏನಾಯ್ತಿದು ಆಕ್ಸಿಡೇಷನ್. ವೆರಾಸ್ ಕಾಪರ್ ಆಕ್ಸೈಡ್ ಟು ಕಾಪರ್, ಇಲ್ಲಿ ರಿಡಕ್ಷನ್. ಯಾಕೆ? ಲಾಸ್ ಆಫ್ ಆಕ್ಸಿಜನ್ ಆಗಿದೆ. ಸೊ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಅನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳನು ಕರಿಬಹುದು. ರೆಡಾಕ್ಸ್ ರಿಯಾಕ್ಷನ್. ಸೊ ವಾಟ್ ಯು ಮೀನ್ ಬೈ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಒನ್ ಪರ್ಟಿಕ್ಯುಲರ್ ರಿಯಾಕ್ಷನ್ ತಗೊಂಡಾಗ ಆ ರಿಯಾಕ್ಷನ್ ನಲ್ಲಿ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಸೈಮಲ್ಟೇನಿಯಸ್ಲಿ ಆಗ್ತಾ ಇದೆ, ಒಟ್ಟೊಟ್ಟಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸಚ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಇಸ್ ನೋನ್ ಆಸ್ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಆರ್ ರೆಡಾಕ್ಸ್ ರಿಯಾಕ್ಷನ್. ಸೊ ಇಲ್ಲಿ ತಗೊಂಡ್ರೆ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ, ರೈಟ್? ಸೊ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ redox reaction or oxidation reduction reaction. So redox reaction ಗೊತ್ತಾಗಬೇಕು ಅಥವಾ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ you must know what you mean by oxidation and what you mean by reduction. So ಅದ್ ನೆನ್ಪಿಟ್ಕೊಳ್ಳೋಕೆ ಒಂದು ಸಣ್ಣ ಟ್ರಿಕ್ ನೋಡೋಣ. ಸೊ ದ ಆಕ್ಸಿಡೇಷನ್ ಅಂತ ಹೇಳಿದ್ರೆ ಏನು? ಅಲ್ಲಿ ಗೈನ್ ಆಫ್ ಆಕ್ಸಿಜನ್ ಆಗ್ಬೋದು, ಒನ್ ಪಾಸಿಬಿಲಿಟಿ. ಗೈನ್ ಆಫ್ ಆಕ್ಸಿಜನ್ ಆಗ್ಬೋದು, ಆರ್ ಅಲ್ಲಿ ಆಕ್ಸಿಜನ್ ಗೈನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಲಾಸ್ ಆಫ್ ಹೈಡ್ರೋಜನ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಸೊ ದಿಸ್ ಇಸ್ ಅ ಸೆಕೆಂಡ್. ಲಾಸ್ ಆಫ್ ಹೈಡ್ರೋಜನ್ ಅಂತ ಹೇಳಿದ್ರೆ ಏನ್ ಹೇಳ್ಬೋದು? ಲಾಸ್ ಆಫ್ ಇಲೆಕ್ಟ್ರಾನ್ ಅಂತ ಕೂಡ ಹೇಳ್ಬೋದು. ಸೊ ಹೈಡ್ರೋಜನ್ ಇಸ್ ಕಂಟೈನಿಂಗ್ ಒನ್ ಇಲೆಕ್ಟ್ರಾನ್, ರೈಟ್? ಸೊ ಏನ್ ಹೇಳ್ಬೋದು? ಲಾಸ್ ಆಫ್ ಇಲೆಕ್ಟ್ರಾನ್ ಆರ್ ಲಾಸ್ ಆಫ್ ಹೈಡ್ರೋಜನ್ ಆರ್ ಗೈನ್ ಆಫ್ ಆಕ್ಸಿಜನ್ ಇಸ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಅಂತ ಹೇಳಿದ್ರೆ ಲಾಸ್ ಆಫ್ ಆಕ್ಸಿಜನ್, ಗೈನ್ ಆಫ್ ಹೈಡ್ರೋಜನ್ ಆರ್ ಗೈನ್ ಆಫ್ ಇಲೆಕ್ಟ್ರಾನ್. ಸೊ ಇದಕ್ಕೆ ಸುಮ್ಮನೆ ಒಂದು ಫಾರ್ಮುಲಾ ಮಾಡೋಣ. ಏನು? ಲಿಯೋ ದ ಲಯನ್ ಸೇಸ್ ಘರ್. ಲಿಯೋ ದ ಲಯನ್ ಸೇಸ್ ಘರ್. ಹೋಗುವಾಗ ಬರುವಾಗೆಲ್ಲ ಹೇಳ್ಕೊಂಡು ಹೋಗ್ಬೋದು, ಬಾಯಿ ಹಟ್ ಮಾಡ್ಕೊಂಡ್ರು ಪರವಾಗಿಲ್ಲ. ಇದಿಷ್ಟು ಈ ಒಂದ್ ಸೆಂಟೆನ್ಸ್ ಗೊತ್ತಿದ್ಯಾ? ಆಕ್ಸಿಡೇಷನ್ ಅಂತ ಹೇಳಿದ್ರೆ ಏನು ಗೊತ್ತಾಗತ್ತೆ, ರಿಡಕ್ಷನ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಗತ್ತೆ. ಸೊ ಏನು ಹೇಳಿ, ಲಿಯೋ ದ ಲಯನ್ ಸೇಸ್ ಘರ್. ನೆಕ್ಸ್ಟ್ ಏನಿದು ಲಿಯೋ ದ ಲಯನ್ ಸೇಸ್ ಘರ್ ಅಂತ ಹೇಳಿದ್ರೆ? ಲಿಯೋ ದ ಲಯನ್ ಸೇಸ್ ಘರ್. ಸೊ ಇಲ್ಲಿ ಲಿಯೋ ಅಲ್ಲಿ ಎಲ್ ಅಂತ ಹೇಳಿದ್ರೆ ಲಾಸ್, ಇ ಅಂತ ಹೇಳಿದ್ರೆ ಇಲೆಕ್ಟ್ರಾನ್, ಓ ಅಂತ ಹೇಳಿದ್ರೆ ಆಕ್ಸಿಡೇಷನ್. ಓಕೆ, ಲಿಯೋ loss of electron is oxidation or loss of hydrogen is oxidation. or ಇನ್ನೊಂದೇನು ಹೇಳ್ಬೋದು ಇಲ್ಲಿ? GOO ಅಂತ ಹೇಳಿ ಕೂಡ ನೆನ್ಪಿಟ್ಕೋಬಹುದು. ಬಟ್ ಈ ಸೆಂಟೆನ್ಸ್ ನೆನ್ಪಿಟ್ಕೊಂಡ್ರೆ ಇಸ್ GOO ಅಂತ ಹೇಳಿದ್ರೆ ಗೈನ್ ಆಫ್ ಆಕ್ಸಿಜನ್ ಆಕ್ಸಿಡೇಷನ್. ಸೊ ಘರ್ ಅಂತ ಹೇಳಿದ್ರೆ ಏನು ನೋಡುವ ಈಗ. G stand for gain, E stands for electron, R stands for reduction. Okay,
So gain of electron, reduction. Gain of hydrogen is reduction, whereas loss of oxygen is reduction. So ಏನ್ ನೆನ್ಪಿಟ್ಕೋಬೇಕು? ಲಿಯೋ ದ ಲಯನ್ ಸೇಸ್ ಘರ್. ಓಕೆ, ಇದನ್ನ ನೆನ್ಪಿಟ್ಕೊಟ್ರೆ ಆಕ್ಸಿಡೇಷನ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯ್ತು, ರಿಡಕ್ಷನ್ ಅಂತ ಹೇಳಿದ್ರೆ ಏನು ಅಂತಲೂ ಗೊತ್ತಾಯ್ತು. And what do you mean by redox reaction then? In a reaction, oxidation and reduction takes place simultaneously. Then such particular reaction is called redox reaction. So let us move on to the last concept of this chapter, that is corrosion and rancidity. So very familiar word is corrosion, right? Corrosion ಅಂತ ಹೇಳಿದ್ರೆ ವೆರಿ ಫೆಮಿಲಿಯರ್. ನಿಮ್ಮ ಲೋವರ್ ಕ್ಲಾಸಸ್ ಇಂದಲೂ ಕೇಳ್ತಾ ಇರ್ತೀರಾ, ಅಂಡ್ ಈವನ್ ನಿಮ್ಮ ಮನೆಗಳಲ್ಲೂ ಕೇಳ್ತಾ ಇರ್ತೀರಾ. ಕೊರೋಷನ್, ತುಕ್ಕು ಹಿಡಿಯುವುದು, ರೈಟ್? ಸೊ ವಾಟ್ ಯು ಮೀನ್ ಬೈ ಕೊರೋಷನ್? ಸೊ ವೆನ್ ಅಯನ್ ಆರ್ ಲೈಕ್ ಕಾಪರ್ ಆಗಿರ್ಬೋದು ಅಥವಾ ಸಿಲ್ವರ್ ಆಗಿರ್ಬೋದು ಎಕ್ಸ್ಪ್ಲೋಸ್ ಆದಾಗ, ಏರ್ಗೆ ಅಟ್ಮಾಸ್ಫಿಯರ್ಗೆ ಎಕ್ಸ್ಪ್ಲೋಸ್ ಆದಾಗ, ದೇ ವಿಲ್ ರಿಯಾಕ್ಟ್ ವಿತ್ ದ ಏರ್ ಆರ್ ಅಟ್ಮಾಸ್ಫಿಯರ್ ಇರುವಂತಹ ಏರ್ ಜೊತೆ ರಿಯಾಕ್ಟ್ ಆಗ್ತದೆ, ಮೇನ್ಲಿ ವಿತ್ ಆಕ್ಸಿಜನ್. ಸೊ ರಿಯಾಕ್ಟ್ ಆದಾಗ ಅದ್ರ ಮೇಲೆ ಒಂದು ಲೇಯರ್ ಫಾರ್ಮ್ ಆಗತ್ತಾ ಹೋಗುತ್ತೆ, ಸರ್ಚ್ ಪರ್ಟಿಕ್ಯುಲರ್ ಆಕ್ಸೈಡ್ ಲೇಯರ್ ಫಾರ್ಮ್ ಆಗತ್ತಾ ಹೋಗುತ್ತೆ. ಸೊ ಅಲ್ಲಿ ಕೊರೋಷನ್ ಆಗತ್ತೆ. ಸೊ ಅಯನ್ ಅಲ್ಲಾದ್ರೆ ಬ್ರೌನಿಶ್ ಕಲರ್ ಅಲ್ಲಿ ಬರುತ್ತೆ, ಹೌದಲ್ವಾ? ಈ ಕಾಪರ್ ಪಾತ್ರೆಗಳನ್ನ ನೋಡಿದ್ರೆ, ತಾಮ್ರದ ಪಾತ್ರೆಗಳನ್ನ ನೋಡಿದ್ರೆ ನಿಮಗೆ ಅಲ್ಲೆಲ್ಲ ಗ್ರೀನ್ ಕಾಣ್ಬೋದು. ತುಂಬಾ ಸಮಯ ಹಾಗೆ ಇಟ್ಟಿದ್ರೆ ಗ್ರೀನ್ ಲೇಯರ್ ಫಾರ್ಮ್ ಆಗತ್ತಾ ಹೋಗುತ್ತೆ, ವಿಚ್ ಇಸ್ ಕೊರೋಷನ್. ಅಂಡ್ ಸಿಲ್ವರ್ ಅಲ್ಲಿ ಬ್ಲ್ಯಾಕಿಶ್ ಲೇಯರ್ ಫಾರ್ಮ್ ಆಗುತ್ತೆ, ದಟ್ ಈಸ್ ಬಿಕಾಸ್ ಆಫ್ ಕೊರೋಷನ್. ಅಂಡ್ ಇಡೀ ವರ್ಲ್ಡ್ ಅಲ್ಲಿ ಕಂಪೇರ್ ಮಾಡಿದ್ರೆ ಅಯನ್ ಕೊರೋಷನ್ ಇಸ್ ವೆರಿ ಹ್ಯೂಜ್. ಯಾಕೆ ಅಂತಂದ್ರೆ ಶಿಪ್ಗಳಲ್ಲಿ ಆಗ್ಬೋದು. ಯಾಕೆ ಶಿಪ್ಗಳಲ್ಲಿ ಆಗತ್ತೆ? ದೇ ಆರ್ ಇನ್ ಸೀಸ್ ಅಲ್ವಾ? ಸೊ ನೆಕ್ಸ್ಟ್ ಇಂಡಸ್ಟ್ರಿಗಳಲ್ಲಾಗತ್ತೆ, ಏರೋಪ್ಲೇನ್ಸ್ ಆಗಿರ್ಬೋದು ಅಲ್ವಾ? ಸೊ ಇಂಡಸ್ಟ್ರಿಗಳಲ್ಲೂ ನಮಗೆ ಅಯನ್ ಕೊರೋಷನ್. ಸೊ ಅಯನ್ ಕೊರೋಷನ್ ಅಂತ ಹೇಳುವಂಥದ್ದು ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಆಗಿ ಆಗುವಂಥದ್ದು. ನೆಕ್ಸ್ಟ್ ಕಮಿಂಗ್ ಫಾರ್ ರಾನ್ಸಿಡಿಟಿ. ಸೊ ಅಂಗಡಿಗೆ ಹೋಗ್ತೀರಾ, ಚಿಪ್ಸ್ ತಗೊಳ್ತೀರಾ, ಒಂದು ಕಾಮನ್ ಡೈಲಾಗ್ ಹೊಡಿತೀರಾ. ಏನು ಹೊಡಿತೀರಾ? ಇಲ್ಲಿ ಚಿಪ್ಸ್ಗಿಂತ ಜಾಸ್ತಿ ಗಾಳಿನೇ ತುಂಬಿಸ್ಕೊಂಡಿದಾರಪ್ಪ. ಯಾಕೆ ಥಿಂಕ್ ಮಾಡಿದ್ದೀರಾ? ವೈ ಇಟ್ ಈಸ್ ಸೋ? ಬಿಕಾಸ್ ವೆನ್ ಈ ಫ್ಯಾಟ್ ಐಟಮ್ಸ್ ಅಥವಾ ಆಯಿಲ್ ಅಲ್ಲಿ ಮಾಡಿರೋಂತಹ ಐಟಮ್ಸ್ ಅನ್ನ ಎಕ್ಸ್ಪೋಸ್ ಮಾಡಿದಾಗ ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ. ದೇ ವಿಲ್ ರಿಯಾಕ್ಟ್ ವಿತ್ ಆಕ್ಸಿಜನ್. ಓಕೆ, ಸೊ ನಮಗೆ ಮನೆಯಲ್ಲೇ ಆಗಿರ್ಬೋದು, ಯಾವ್ದಾದ್ರು ಕರ್ಕುಲ್ ತಿಂಡಿ ಮಾಡಿದ್ರೆ ಅದನ್ನ ಬಾಕ್ಸ್ ಓಪನ್ ಮಾಡಿಟ್ರೆ ಮನೇಲಿ ಬೈಗಳು ಸಿಗತ್ತೆ, ಹೌದಲ್ವಾ? ನೆಕ್ಸ್ಟ್ ಏನು ಆಯಿಲ್ ಅಲ್ಲಿ ಮಾಡಿದಂತಹ ಐಟಮ್ ಅನ್ನ ಸುಮಾರು ಸಮಯ ಆದ್ಮೇಲೆ ನೋಡಿದ್ರೆ ಒಂದ್ ಸ್ವಲ್ಪ ಸ್ಮೆಲ್ ಅಲ್ಲಿ ಚೇಂಜ್ ಗೊತ್ತಾಗತ್ತೆ, ಟೇಸ್ಟ್ ಅಲ್ಲಿ ಚೇಂಜ್ ಗೊತ್ತಾಗತ್ತೆ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಆಕ್ಸಿಡೇಷನ್. ಸೊ ಚಿಪ್ಸ್ ಅಲ್ಲೂ ಅದಕ್ಕೆ ಏರನ್ನ ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ಅದನ್ನ ಫ್ರೈ ಮಾಡಿರ್ತಾರೆ. ಸೊ ಅದರ ಎಕ್ಸ್ಪೈರಿ, ಹೌದಲ್ವಾ? ಎಕ್ಸ್ಪೈರಿ ಡೇಟ್ ನೋಡ್ಕೊಂಡೆ ತಿನ್ಬೇಕು ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಅದಕ್ಕೋಸ್ಕರ ಎಕ್ಸ್ಪೈರಿ ಅದರ ಲೈಫ್ ಟೈಮ್ ಅನ್ನ ಹಾಗೆ ಉಟ್ಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಿಂದ ಅದಕ್ಕೆ N2 ಅಂದ್ರೆ ನೈಟ್ರೋಜನ್ ಗ್ಯಾಸ್ ಅನ್ನ ಯೂಶಲಿ ಹಾಕ್ತಾರೆ. ಸೊ ಅದನ್ನ ಹಾಕೊಂಡು ನಮಗೆ ಪ್ಯಾಕ್ ಮಾಡಿ ಕೊಡುವಂಥದ್ದು ಚಿಪ್ಸ್ಗಳನ್ನ. ಸೊ ದಿಸ್ ಇಸ್ ಆಲ್ ಅಬೌಟ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ ಚಾಪ್ಟರ್. ಸೊ ಅಬೌಟ್ 6 to 7 ನಿಮಗೆ ಫೈನಲ್ ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡುವಂತಹ ಕ್ವೆಶನ್. ಹಾಗಾದ್ರೆ ಏನೆಲ್ಲ ನೆನ್ಪಿಟ್ಕೋಬೇಕು? ಮೇನ್ ಥಿಂಗ್, ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ರಿಯಾಕ್ಷನ್. ರಿಯಾಕ್ಷನ್ ಅನ್ನ ಬ್ಯಾಲೆನ್ಸ್ ಮಾಡೋದು ವೆರಿ 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 ಇಂಪಾರ್ಟೆಂಟ್ ಇನ್ ದಿಸ್ ಚಾಪ್ಟರ್. ಸೊ ಡೋಂಟ್ ಫರ್ಗೆಟ್ ಟು ಲರ್ನ್ ದಿಸ್. ಓಕೆ, ಬ್ಯಾಲೆನ್ಸಿಂಗ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ದೆನ್ ಟೈಪ್ಸ್ ಆಫ್ ರಿಯಾಕ್ಷನ್, ದೆನ್ ಆಕ್ಸಿಡೇಷನ್ ರಿಡಕ್ಷನ್, ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ರಿಯಾಕ್ಷನ್. ಆಮೇಲೆ ವಾಟ್ ಯು ಮೀನ್ ಬೈ ಕೆಮಿಕಲ್ ರಿಯಾಕ್ಷನ್, ಅದನ್ನೆಲ್ಲ ನೀವು ಕಲೀಲಿಲ್ಲ ಅಂತ ಹೇಳಿದ್ರೆ ಇದು ಯಾವುದು ಕಲಿಯಕ್ಕಾಗಲ್ಲ. ಸೊ ಮೇನ್ ಥಿಂಗ್, ಯು ಮಸ್ಟ್ ನೋ ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದಿಸ್ ಚಾಪ್ಟರ್. ಸೊ ಎನಿ ಡೌಟ್ಸ್ ಇದ್ರೆ, ಆ್ಯಂಡ್ SSLC ಕೋರ್ಸ್ ಕೂಡ ಲಾಂಚ್ ಆಗಿದೆ. ಸೊ ನಮ್ಮ ಆ್ಯಪ್
ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗತ್ತೆ, ಕಾಂಟ್ಯಾಕ್ಟ್ ನಂಬರು ಸಿಗತ್ತೆ. ಏನಾದರೂ ಹೆಲ್ಪ್ ಬೇಕು ಅಥವಾ ಡೌಟ್ಸ್ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಅಂಡ್ ವಿಲ್ ಮೀಟ್ ವಿತ್ ನೆಕ್ಸ್ಟ್ ಚಾಪ್ಟರ್ ಇನ್ ಕಮಿಂಗ್ ಡೇಸ್. ಓಕೆ, ಆಲ್ ದ ಬೆಸ್ಟ್. ಓದ್ತಾ ಇರಿ, ನೆಗ್ಲೆಕ್ಟ್ ಮಾಡಬೇಡಿ.